ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 18ನೇ ಅಧ್ಯಾಯದ 24ನೇ ಶ್ಲೋಕವನ್ನು ನಾವಿವತ್ತು ನೋಡಬೇಕು. ಈ 18ನೇ ಅಧ್ಯಾಯದ ಆರಂಭದಿಂದಲೂ ಕೂಡ ನಾವೀಗ ವ್ಯಾಖ್ಯಾನ ವಿಶೇಷಗಳನ್ನೇನು ನೋಡಲಿಲ್ಲ. ವಿಜಯಧ್ವಜರ ಮತ್ತು ಯಾದವಾರರ ವ್ಯಾಖ್ಯಾನ ವಿಶೇಷಗಳನ್ನು ನೋಡಿಲ್ಲ. ಹಾಗೆ ಶ್ರೀಧರಿಯ ಮೊದಲಾದ ವ್ಯಾಖ್ಯಾನ ವಿಶೇಷಗಳನ್ನು ನೋಡಿಲ್ಲ. ಭಾಗವತ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಉದ್ಧರಿಸಿರುವ ಕೆಲವು ಶ್ಲೋಕಗಳಿವೆ. ಅವರ ಅಭಿಪ್ರಾಯವನ್ನು ಕೂಡ ನಾವಿಲ್ಲೇನು ನೋಡಿಲ್ಲ. ಈ ಅಧ್ಯಾಯವನ್ನು ಪೂರ್ಣವಾಗಿ ಮುಗಿಸಿ ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟಂಥ ವಿಶೇಷ ವಿಷಯಗಳನ್ನು ಒಂದು ಭಾಗದಲ್ಲಿ ಹೇಳ್ತೇನೆ. ಹಾಗಾಗಿ ನಾನು ಈಗ ಹೇಳ್ತಿರುವುದು ಕೇವಲ ಭಾಗವತ ಮತ್ತು ಭಾಗವತ ತಾತ್ಪರ್ಯ ಇಷ್ಟನ್ನು ಮಾತ್ರ ಅನ್ನೋದನ್ನು ಶ್ರೋತೃಗಳು ಗಮನದಲ್ಲಿಟ್ಕೊಳ್ಬೇಕು. ಶೌನಕ ಮೊದಲಾದವರು ಪರೀಕ್ಷಿತನ ಪೂರ್ಣವಾದ ಕಥೆಯನ್ನು ಹೇಳಿ ಅಂತ ಕೇಳ್ಕೊಂಡ್ರಲ್ಲ ಸೂತ್ರನ. ಅವರು ಹೇಳಿದರು, ಭಗವಂತರ ಮಹಿಮೆಯನ್ನು ನೀವು ಕೇಳಲಿಕ್ಕೆ ಬಯಸಿದ್ದೀರಿ, ನಾನು ನನಗೆ ತಿಳಿದಷ್ಟು ಹೇಳ್ತೇನೆ. ನಭಃ ಪತಂತ್ಯಾತ್ಮಸಮಂ ಪತತ್ರಿಣಃ ತಥಾಸಮಂ ವಿಷ್ಣುಗತಿಂ ವಿಪಶ್ಚಿತಃ. ಹಕ್ಕಿಗಳು ಆಕಾಶದಲ್ಲಿ ತಮಗೆ ಶಕ್ತಿ ಇದ್ದಷ್ಟು ಹಾರತಾವಲ್ಲ, ಹಾಗೆ ನಮ್ಮಂಥವರು ಕೂಡ ನಮಗೆ ತಿಳಿದಷ್ಟು ಮಾತ್ರ ಭಗವಂತನ ಬಗ್ಗೆ ಹೇಳ್ತೇವೆ ಅಂತ ಹೇಳಲಿಕ್ಕೆ ತೊಡಗಿದರು. ಏಕದಾ ಧನುರುದ್ಯಮ್ಯ ವಿಚರನ್ ಮೃಗಯಾಂಬನೆ ಮೃಗಾನ್ ಅನುಗತಃ ಶ್ರಾಂತಃ ಕ್ಷುಧಿತಃ ತ್ರಿಷಿತೋ ಭೃಶಂ. ಈ ಪರೀಕ್ಷಿತೊಮ್ಮೆ ಬಿಲ್ಲು ಎತ್ತಿಕೊಂಡು ಕಾಡಿನಲ್ಲಿ ಬೇಟೆಯಾಡ್ತಾ ಮೃಗಗಳನ್ನು ಬೆನ್ನಟ್ಟಿ ಹೋದ. ಅಲ್ಲಿ ತೀವ್ರವಾದ ಹಸಿವು ಮತ್ತು ಬಾಯಾರಿಕೆ ಅವನನ್ನು ಕಾಡಿತು. ಎಲ್ಲಿಯೂ ಕೂಡ ಜಲಾಶಯ ಕಾಣಲಿಲ್ಲ. ಜಲಾಶಯ ಮಚಕ್ಷಾಣ, ನೀರಿನ ಸೆಲೆ ಎಲ್ಲಿಯೂ ಕಾಣಲಿಲ್ಲ. ಅಲ್ಲೊಂದು ಆಶ್ರಮಕ್ಕೆ ಬಂದ. ಅಲ್ಲಿ ಶಮೀಕ ಮುನಿಗಳು ಕೂತ್ಕೊಂಡಿದ್ರು. ಶಾಂತರಾಗಿದ್ದರು, ಕಣ್ಣು ಮುಚ್ಚಿ ಕೂತ್ಕೊಂಡಿದ್ರು. ಅವರು ತಮ್ಮ ಇಂದ್ರಿಯಗಳನ್ನೆಲ್ಲವನ್ನು, ಇಂದ್ರಿಯ, ಪ್ರಾಣ, ಮನಸ್ಸು, ತಮ್ಮ ಒಟ್ಟಾರೆ ದೇಹ, ಮನಸ್ಸು, ವ್ಯಕ್ತಿತ್ವ ಎಲ್ಲವನ್ನು ಕೂಡ ಭಗವಂತನಲ್ಲೇ ಮುಳುಗಿಸಿದ್ರು. ಬಾಹ್ಯ ಪ್ರಪಂಚದ ಅರಿವೇ ಅವರಿಗಿರಲಿಲ್ಲ. ಸ್ಥಾನತ್ರಯ ಪರಂ ಪ್ರಾಪ್ತಂ. ಮನುಷ್ಯನಿಗೆ ಸಾಮಾನ್ಯವಾಗಿರುವಂಥವು 3 ಅವಸ್ಥೆಗಳು. ಒಂದು ಜಾಗೃತ ಅವಸ್ಥೆ, ಒಂದು ಸ್ವಪ್ನಾವಸ್ಥೆ, ಮತ್ತೊಂದು ಸುಷುಪ್ತಿ. ಸುಷುಪ್ತಿ ಅಂದರೆ ನಿದ್ರೆ, ಸ್ವಪ್ನ ಅಂದರೆ ಕನಸು, ನಮಗಿದು ಗೊತ್ತಿದೆ. ಈ 3 ಅವಸ್ಥೆಗಳನ್ನು ದಾಟಿ ಸಮಾಧಿ ಅನ್ನುವ ಸ್ಥಿತಿಯಲ್ಲಿ ಇದ್ದರು. ಸಮಾಧಿ ಅನ್ನುವ ಸ್ಥಿತಿಯೂ ಕೂಡ ಈ 3 ದಾಟಿದ್ದು. ಆದರೆ ಜನಸಾಮಾನ್ಯರಾದ ನಮಗೆ ಈ 3 ಅವಸ್ಥೆಗಳು ಮಾತ್ರ ಈಗ ಅನುಭವಕ್ಕೆ ಬರ್ತವೆ. ಯಾವ ವಿಶೇಷ ಸಾಧನೆ ಇಲ್ಲದೆ ಹೋದರೂ ಕೂಡ ಈ 3 ಅವಸ್ಥೆಗಳು ಎಲ್ರಿಗೂ ಬಂದೇ ಬರ್ತಿರ್ತವೆ. ವಿಶೇಷ ಸಾಧನೆ ಮಾಡಿದವರಿಗೆ ಧ್ಯಾನ ಮತ್ತು ಧಾರಣ ಮತ್ತು ಧ್ಯಾನ ಅನ್ನುವಂಥ ಅವಸ್ಥೆಗಳು ಪ್ರಾಪ್ತ ಆಗ್ತವೆ. ಹೀಗೆ ಸಮಾಧಿ ಅವಸ್ಥೆಯವರು ಕೂತಿದ್ರು. ಬ್ರಹ್ಮಭೂತಂ ಅವಿಕ್ರಿಯಂ. ಪರಬ್ರಹ್ಮನಲ್ಲೇ ಅವರ ಮನಸ್ಸು ನೆಟ್ಟಿತ್ತು. ಅವಿಕ್ರಿಯಂ, ಹೊರಗಿನ ಪ್ರಪಂಚದ ಆಗುಹೋಗುಗಳಿಗೆ ಅವ್ರದ್ದು ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ನಾನು ಧಾರಣ ಮತ್ತು ಧ್ಯಾನ ಅಂತ ಎರಡನ್ನು ಹೇಳಿದೆ. ಖಂಡಾಸ್ಮೃತಿ ಧಾರಣಾ ಸ್ಯಾತ್ ಅಖಂಡಾ ಧ್ಯಾನ ಮುಚ್ಯತೆ, ಅಪ್ರಯತ್ನಾತ್ ಸಮಾಧಿಶ್ಚ ಅಂತ ತಂತ್ರಸಾರದಲ್ಲಿ ಆಚಾರ್ಯ ಹೇಳುವಂಥ ಉಲ್ಲೇಖ. ನಡುವೆ ನಡುವೆ ವಿಚ್ಛೇದ ಬರ್ತಾ ಇದ್ರೆ ಅದನ್ನು ಧಾರಣ ಅಂತ ಹೇಳ್ತಾರೆ. ಭಗವಂತನನ್ನು ಧ್ಯಾನಿಸಬೇಕು ಅಂತ ಕೂತಿದ್ದೀವಿ, ನಡುವೆ ನಡುವೆ ವಿಚ್ಛೇದ ಬರ್ತಾ ಇದ್ರೆ ಅದನ್ನು ಧಾರಣ ಅಂತ ಹೇಳಬೇಕು. ಏನೂ ವಿಚ್ಛೇದ ಬರದೆ ನಾವು ಎಷ್ಟು ಹೊತ್ತು ಧ್ಯಾನ ಮಾಡಬೇಕು ಅಂತ ಬಯಸಿ ಕೂತಿದ್ದೇವೋ ಅಷ್ಟು ಹೊತ್ತು ದೀರ್ಘಕಾಲ ಧ್ಯಾನ ಮಾಡಲಿಕ್ಕೆ ಸಮರ್ಥರಾದರೆ ಅದನ್ನು ಧ್ಯಾನ ಅಂತ ಹೇಳಬೇಕು. ಈ ಧ್ಯಾನಕ್ಕೂ ಸಮಾಧಿಗೂ ಇರುವ ವ್ಯತ್ಯಾಸ ಏನು ಅನ್ನೋದನ್ನು ಈಗ ಗಮನಿಸಬೇಕು. ಧಾರಣ ಮತ್ತು ಧ್ಯಾನಗಳೇನಿವೆ ಅವೆರಡೂ ಕೂಡ ನಮ್ಮ ಪ್ರಯತ್ನದಿಂದ ಆಗುವಂಥವು. ಅದರಲ್ಲಿ ಕೂಡ ಧಾರಣವನ್ನು ನಾವು ಅಭ್ಯಾಸ ಮಾಡಿದ್ರೂ
ನಡುವೆ ನಡುವೆ ವಿಚ್ಛೇದ ಬರ್ತಾನೆ ಇರ್ತದೆ. ಆದರೂ ಮನಸ್ಸು ಅಲ್ಲಿ ಹರಿದಾಡಿದರೂ ಕೂಡ ಅದನ್ನು ಮತ್ತಷ್ಟು ಪ್ರಯತ್ನದಿಂದ ಭಗವಂತನ ಕಡೆಗೆ ಸಾಗಿಸುವ ಪ್ರಯತ್ನ ಮಾಡಿ ಧ್ಯಾನವನ್ನು ಭಗವಂತನ ಉಪಾಸನೆಯನ್ನು ಮುಂದುವರಿಸಿದರೆ ಅದನ್ನು ಧಾರಣ ಅಂತಾರೆ. ನಡುವೆ ನಡುವೆ ವಿಚ್ಛೇದ ಬರದೆ ದೀರ್ಘಕಾಲ ನಮ್ಮ ಪ್ರಯತ್ನಪೂರ್ವಕವಾಗಿಯೇ ದೀರ್ಘಕಾಲ ಮಾಡಿದರೆ ಅದನ್ನು ಧ್ಯಾನ ಅಂತಾರೆ. ಅಂತೂ ಧಾರಣಾ ಮತ್ತು ಧ್ಯಾನಗಳೆರಡೂ ಕೂಡ ನಮ್ಮ ಪ್ರಯತ್ನದಿಂದ ಆಗುವಂಥವು. ಅದರಲ್ಲಿ ಈ ಧಾರಣ ಅಂತನ್ನುವುದು ಸ್ವಲ್ಪ ಕಾಲ ಆಗುವಂಥದ್ದು, ನಡುವೆ ನಡುವೆ ಅದಕ್ಕೆ ಭಂಗ ಬರ್ತಿರ್ತದೆ. ಆದರೆ ಧ್ಯಾನಕ್ಕೆ ಮಾತ್ರ ನಡುವೆ ಭಂಗ ಬರೋದಿಲ್ಲ. ಆದರೆ ಅದು ಪ್ರಯತ್ನಪೂರ್ವಕ ಅಂತ ಅನ್ನೋದನ್ನು ಗಮನಿಸಬೇಕು. ನಾವೆಲ್ಲ ಈಗ ಮಾಡುವಂಥದ್ದು ಆ ಥರದ್ದು. ಏನಾದರೂ ಒಂದು ಬೆಳಗಿನ ಹೊತ್ತು, ಮಧ್ಯಾಹ್ನ ಹೊತ್ತು, ಸಾಯಂಕಾಲದ ಹೊತ್ತು ಅವರವರ ಅನುಕೂಲಕ್ಕೆ ತಕ್ಕಂತೆ 1-2 ನಿಮಿಷ, 5 ನಿಮಿಷ, 10 ನಿಮಿಷ ಧ್ಯಾನ ಮಾಡಬೇಕು ಅಂತ ಕೂತವರು ನಡುವೆ ವಿಚ್ಛೇದ ಬರಲಿ ಅಥವಾ ಬರದೇ ಇರಲಿ ಅದನ್ನು ಮುಂದುವರಿಸಿದರೆ ಅದನ್ನೇ ಧ್ಯಾನ ಅಂತ ಹೇಳ್ತಾರೆ. ನಮ್ಮಂಥವರಿಗೆ ಈಗ ಸಮಾಧ್ಯವಸ್ಥಾ ಅನ್ನೋದು ಸಿಗುವಂಥದ್ದಲ್ಲ. ಅಪ್ರಯತ್ನಾತ್ ಯಾವುದೋ ಶಾಸ್ತ್ರವನ್ನು ಓದ್ತಾ ಕೂತಿದ್ದಾನೆ ಅಥವಾ ಮತ್ಯಾವುದೋ ಭಗವಂತನ ವಿಚಾರದಲ್ಲಿ ಅವನು ಮನನ ಮಾಡ್ತಿದ್ದಾನೆ. ಅಂತೂ ಶ್ರವಣ ಮಾಡ್ತಿದ್ದವನು, ಶಾಸ್ತ್ರದ ವಾಕ್ಯಗಳನ್ನು ಶ್ರವಣ ಮಾಡ್ತಿದ್ದವನು, ಗುರುಗಳ ಮೂಲಕ ಆಗಲಿ ತಾನೇ ಅಧ್ಯಯನ ಮಾಡುವಾಗಲಿ ಶ್ರವಣ ಮಾಡ್ತಿರುವುದು. ಅಥವಾ ಬೇರೆ ಯಾರಾದರೂ ಸಂಗೀತವನ್ನು ಹಾಡಿದರೆ ಅದನ್ನಾದರೂ ಕೇಳ್ತಾ ಕೂತವನಿಗೆ ಇದ್ದಕ್ಕಿದ್ದಂತೆ ಭಾವಪರವಶತೆ ಆಗಿ ಸಮಾಧ್ಯವಸ್ಥೆಗೆ ಹೋಗಿಬಿಡ್ತಾನೆ. ಅದರಿಂದ ಸಮಾಧ್ಯವಸ್ಥೆ ಅನ್ನೋದು ಯಾವ ಹೊತ್ತಿನಲ್ಲಿ ಅವನಿಗೆ ಆಗ್ತದೆ, ಯಾವ ಹೊತ್ತಿನಲ್ಲಿ ಅದು ಮುಗೀತದೆ ಅಂತ ಹೇಳುವುದು ಕಷ್ಟ. ಈಗ ಇವನು ಮಾಡಿಕೊಂಡದ್ದು ಆ ಸಮಾಧ್ಯವಸ್ಥಾ ಅಷ್ಟು ತೀವ್ರವಾಗಿರ್ತದೆ. ಆ ಸಮಾಧ್ಯವಸ್ಥಾದಲ್ಲಿ ಸುತ್ತಮುತ್ತಲಿನ ಆಗುಹೋಗುಗಳಿಗೆ ನಮ್ಮ ಪ್ರತಿಕ್ರಿಯೆನೇ ಇರೋದಿಲ್ಲ. ಆದರೆ ಧ್ಯಾನಾವಸ್ಥೆಯಲ್ಲಿ ಆ ಥರ ಇರೋದಿಲ್ಲ. ಸುತ್ತಮುತ್ತಲಿನ ವಸ್ತುಗಳು ನಮ್ಮನ್ನು ಸುಲಭವಾಗಿ ಧ್ಯಾನದಿಂದ ಹೊರಗೆ ಎಳೆದು ತಂದು ಬಿಡ್ತವೆ. ಆದರೆ ಸಮಾಧಿಯಲ್ಲಿ ಆಗೋದಿಲ್ಲ. ಅದಕ್ಕೆ ಬ್ರಹ್ಮಭೂತಂ ಅಂತ ಅವಿಕ್ರಿಯಂ, ಸುತ್ತಮುತ್ತಲಿನ ಸಂಗತಿಗಳಿಗೆ ಅವ್ರದ್ದು ಏನೂ ಪ್ರತಿಕ್ರಿಯೆಯೇ ಇರಲಿಲ್ಲ. ಮತ್ತು ಬ್ರಹ್ಮಭೂತ ಅಂತ ಅಲ್ಲಿ ಬಂದಿದೆ. ಅದು ಋಷಿಗೆ ವಿಶೇಷಣ. ಅವನು ಬ್ರಹ್ಮಭೂತನಾಗಿದ್ದ ಅಂದರೆ ಬ್ರಹ್ಮಭಾವವನ್ನು ಪಡೆದದ್ದ. ಬ್ರಹ್ಮಭಾವವನ್ನು ಪಡೆಯುವುದು ಅಂದರೆ ಸತೋ ಮನಸ್ಥಿತಿರ್ ವಿಷ್ಣು ಬ್ರಹ್ಮಭಾವ ಉದಾಹೃತ ಅಂತ ಬ್ರಹ್ಮಾಂಡ ಪುರಾಣದ ಮಾತನ್ನು ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸ್ತಾರೆ. ಸ್ವತಃ ತಾನಾಗಿಯೇ ಯಾವ ಕಾಲದಲ್ಲಿ ಅದು ಪ್ರಾರಂಭ ಕಂಡಿತ್ತು ಅಂತಿಲ್ಲ, ಯಾವ ಹಂತದಲ್ಲಿ ಅದು ಪ್ರಾರಂಭ ಕಂಡಿತ್ತು ಅಂತಿಲ್ಲ. ಅಂತೂ ಅನಾಯಾಸವಾಗಿ ಭಗವಂತನಲ್ಲಿ ನಮ್ಮ ಮನಸ್ಸು ಲಗ್ನ ಆಗಿಬಿಟ್ರೆ ಅದಕ್ಕೆ ಬ್ರಹ್ಮಭಾವ ಅಂತ ಕರೀತಾರೆ. ಆದ್ದರಿಂದ ಇಲ್ಲಿ ಬ್ರಹ್ಮನಲ್ಲೇ ಇವನು ಏಕೀಭೂತನಾಗಿದ್ದ ಅಂತ ಅರ್ಥ ಅಲ್ಲ, ಬ್ರಹ್ಮನಲ್ಲಿ ಅವನ ಮನಸ್ಸು ನೆಟ್ಟಿತ್ತು ಅಂತ ಇಷ್ಟು ಮಾತ್ರ ಅರ್ಥ. ಹೀಗೆ ಸಮಾಧ್ಯವಸ್ಥಾ ಅನ್ನೋದು ಕೆಲವು ನಿಮಿಷ, ಕೆಲವು ಗಂಟೆ, ಅನೇಕ ವರ್ಷಗಳ ಕಾಲವೂ ಕೂಡ ಮುಂದುವರಿಬಹುದು. ಅಂಥ ಅವಸ್ಥೆಯನ್ನು ಆತ ಹೊಂದಿದ್ದ. ವಿಪ್ರಕೀರ್ಣ ಜಟಾಚ್ಛನ್ನಂ ರೌರವೇಣ ಅಜಿನೇನ ಒಂದು ಕೃಷ್ಣಾಜಿನ ಉಟ್ಕೊಂಡಿದ್ದ. ಅವನ ಜಟೆ ಆ ಕಡೆ ಈ ಕಡೆ ಅಸ್ತವ್ಯಸ್ತವಾಗಿತ್ತು. ಅಂಥ ಋಷಿಯನ್ನ ಇವನು ನೋಡಿದ. ಇವನಿಗೆ ಗಂಟಲು ಒಣಗೋಗಿತ್ತು. ವಿಶಿಷ್ಯತ್ತಾಲುಹು ಉದಕಂ ತಥಾಭೂತಂ ಅಯಾಚತ, ನನಗೆ ನೀರು ಕೊಡು ಅಂತ ಅವನನ್ನು ಕೇಳಿದ. ಅಲಬ್ಧ ತೃಣಭೂಮ್ಯಾದಿ, ಅವನಿಗೆ ಆಹಾರ ಬೇಕಿತ್ತು ಮತ್ತು ನೀರು, ಅವನಿಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿಕ್ಕೆ ಜಾಗ ಬೇಕಿತ್ತು. ಆದರೆ ಅದ್ಯಾವುದೂ ಅವನಿಗೆ ಸಿಗಲಿಲ್ಲ. ಬಂದವರಿಗೆ ಅರ್ಘ್ಯಪಾದ್ಯ ಇತ್ಯಾದಿಗಳನ್ನು ಸಾಮಾನ್ಯವಾಗಿ ಎಲ್ಲರೂ ಕೊಡ್ತಿರ್ತಾರೆ. ಋಷಿಗಳಾದರೂ ಕೂಡ ಬಂದ ರಾಜನಿಗೆ ಅರ್ಘ್ಯಪಾದ್ಯ ಇತ್ಯಾದಿಗಳನ್ನು, ಕೈ ತೊಳ್ಕೊಳ್ಳಿಕ್ಕೆ ನೀರು, ಕಾಲು ತೊಳ್ಕೊಳ್ಳಿಕ್ಕೆ ನೀರು, ಮತ್ತು ಆಚಮನೀಯ, ಮಧುಪರ್ಕ, ಸಿಹಿ ಇತ್ಯಾದಿಗಳನ್ನು ಕೊಟ್ಟು ಅವರಿಗೆ ಸ್ವಾಗತ ಮಾಡ್ತಿರ್ತಾರೆ. ಒಂದು ಒಳ್ಳೆಯ ಮಾತಾಡ್ತಿರ್ತಾರೆ. ಆದರೆ ಇದ್ಯಾವುದೂ ಆತನಿಗೆ ಸಿಗಲಿಲ್ಲ. ಅಲ್ಲಿ ಅವಜ್ಞಾತಮಿವಾತ್ಮಾನಂ ಮನ್ಯಮಾನಃ ಚುಕೋಪಃ, ತನಗದರಿಂದ ಅವಮಾನ ಆಗಿದೆ ಅಂತ ಅವನು ತಿಳ್ಕೊಂಡ್ಬಿಟ್ಟ. ಕೋಪ ಕೂಡ ಬಂತು. ಇದು ಅಲ್ಲಿರುವ ಶ್ಲೋಕ.
ಸಂಸ್ಕೃತದಲ್ಲಿ ಇರುವಂಥ ಒಂದು ಸುಭಾಷಿತ ನನಗೆ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ. ತೃಣಾನಿ ಭೂಮಿರುದಕಂ ವಾಕ್ಚತುರ್ಥೀಜ ಸೂಂಡತ ಸತಾಮೀತಾನಿ ಗೇಹೇಶು ನೋಚ್ಛಿದ್ಯಂತೆ ಕದಾಚನ ಅಂತ ಆ ಸುಭಾಷಿತ. ಈ ಸಜ್ಜನರ ಮನೆಗೆ, ಯಾವುದಾದರೂ ಸಜ್ಜನರ ಮನೆಗೆ ನಾವು ಹೋದರೆ ಅಲ್ಲಿ ತೃಣಾನಿ, ನಮಗೆ ತೃಣ ಅಂದರೆ ಹುಲ್ಲು ಅಂತ ಅರ್ಥ ಅಲ್ಲ. ತೃಣ ಅಂದರೆ ಹುಲ್ಲು ಅಂತ ಅರ್ಥ ಇದೆ, ಹೌದು. ಆದರೆ ನಮಗೆ ಬೇಕಾದ ಹುಲ್ಲು ಅಂದರೆ ಆಹಾರ ಅಂತ ಅರ್ಥ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೇ ಇರ್ತಾನೆಯೇ ಅಂತ ಕೇಳ್ತೀವಲ್ಲ ನಾವು. ಅದರಿಂದ ನಮಗೆ ಬೇಕಾದ ಹುಲ್ಲು ಅಂದರೆ ಆಹಾರ ಅಂತ ಅರ್ಥ. ಭೂಮಿ ಅಂದರೆ ವಾಸಸ್ಥಳ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿಕ್ಕೋ ಮತ್ತಾವುದಕ್ಕೋ ವಾಸಸ್ಥಳ. ಉದಕಂ ಅಂದರೆ ನೀರು. ಮತ್ತು ಕೊನೆಯದ್ದಾಗಿ ಸೂನೃತ ವಾಕ್, ಒಂದು ಮನಸ್ಸಿಗೆ ಸಮಾಧಾನ ಕೊಡುವಂಥ ಮಾತು. ಬನ್ನಿ ಕೂತ್ಕೊಳ್ರಿ, ವಿಶ್ರಾಂತಿ ತೆಗೆದುಕೊಳ್ರಿ, ಭೋಜನ ಮಾಡಿ ಹೋಗ್ರಿ ಅಂತ ಹೀಗೆ ಹೇಳುವಂಥ ಒಂದು ಮಾತು ಅಂತ ಅರ್ಥ. ಈ 4 ಸಂಗತಿಗಳು ಸಜ್ಜನದ ಮನೆಯಲ್ಲಿ ಎಂದೂ ಇಲ್ಲವಾಗುವುದಿಲ್ಲ ಅಂತ ಆ ಸುಭಾಷಿತ ಹೀಗೆ ಹೇಳ್ತದೆ. ಅಲ್ಲಿ ತೃಣ ಅಂತ ಏನು ಶಬ್ದ ಬಂದಿದೆಯಲ್ಲ, ತೃಣ ಅನ್ನೋ ಶಬ್ದಕ್ಕೆ ಕೆಲವರು ಆಸನ ಅಂತ ಅರ್ಥ ಮಾಡ್ತಾರೆ. ತೃಣ ಅಂದರೆ ಹುಲ್ಲು, ಹುಲ್ಲಿನ ಆಸನ ಅಂತ ಕೆಲವರು ಅರ್ಥ ಮಾಡೋದಿದೆ. ಆದರೆ ಅದು ತಾತ್ಪರ್ಯ ಅಲ್ಲ. ಅಲ್ಲಿ ತೃಣ ಅಂದರೆ ಹುಲ್ಲು ಅಂತ, ಪ್ರಾಣಿಗಳು ತಿನ್ನುವುದು ಹುಲ್ಲು. ನಮಗೆ ಹುಲ್ಲು ಅಂದರೆ ಆಹಾರ ಅಂತ ಅರ್ಥ. ಶ್ರೀಧರರು ಮತ್ತು ಯಾದವಾರ್ಯರು, ಹೀಗೆ ರಾಧಾಕೃಷ್ಣರು ಮೊದಲಾದ ಎಲ್ಲ ವ್ಯಾಖ್ಯಾನಕಾರರು ಕೂಡ ಆ ತೃಣ ಅಂತನ್ನೋದಕ್ಕೆ ತೃಣಾಸನ ಅಂತಲೇ ಅರ್ಥ ಮಾಡಿದ್ದಾರೆ. ಆದರೆ ಅದು ನನ್ನ ಅರ್ಥ ಅಲ್ಲ. ನನಗೆ ಸಮಾಧಾನ ಆಗುವುದು ತೃಣ ಅಂದರೆ ಆಹಾರ ಅಂತಲೇ ಅರ್ಥ. ಭೂಮಿ ಅಂತ ಮುಂದೆ ಶಬ್ದ ಇದ್ದೇ ಇದೆ. ಭೂಮಿ ಅಂದರೆ ಕೂತ್ಕೊಳ್ಳಿಕ್ಕೆ, ಮಲ್ಕೊಳ್ಳಿಕ್ಕೆ ಒಂದಿಷ್ಟು ನೆಲೆ ಅಂತ ಅರ್ಥ. ಆದ್ದರಿಂದ ಆಸನ ನಾವು ಹಾಕ್ಕೊಂಡು ಕೂತ್ಕೊಳ್ಳೋದು ಕೂಡ ಭೂಮಿ ಮೇಲೆ. ಅದರಿಂದ ಆಸನ ಅನ್ನೋ ಅರ್ಥ ಎಲ್ಲ ಆ ಭೂಮಿ ಅನ್ನೋದ್ರಿಂದ ಬಂದು ಹೋಗಿದೆ. ಆದ್ದರಿಂದ ತೃಣ ಅನ್ನೋ ಶಬ್ದಕ್ಕೆ ಆಹಾರ ಅಂತ ಅರ್ಥ ಮಾಡುವುದು ಹೆಚ್ಚು ಯೋಗ್ಯ. ಇದ್ಯಾವುದೂ ಅವನಿಗೆ ಸಿಗಲಿಲ್ಲ. ಕೋಪ ಬಂತು. ಅಭೂತಪೂರ್ವ ಸಹಸ ಕ್ಷುತ್ರುಭ್ಯಾಂ ಅರ್ಜಿತಾತ್ಮನಃ ಬ್ರಾಹ್ಮಣಂ ಪ್ರತ್ಯಭೂತ್ ಬ್ರಹ್ಮನ್ ಮತ್ಸರೋ ಮನ್ಯುರೇವಚ. ಹಸಿವು ಬಾಯಾರಿಕೆಯಿಂದ ಕೆಂಗೆಟ್ಟಿದ್ನಲ್ಲ ಇವನು, ಅವನಿಗೆ ಹಿಂದೆಂದೂ ಬರದೇ ಇರುವಂತೆ ಕೋಪ ಬಂದ್ಬಿಡ್ತು. ಇದೆಲ್ಲ ಅನಿರೀಕ್ಷಿತವಾಗಿ ಬಂದಿತ್ತು ಅವನಿಗೆ, ಭಗವಂತನ ಇಚ್ಛೆಯಿಂದ ಬಂದದ್ದಷ್ಟೇ. ಆ ಬ್ರಾಹ್ಮಣನ ಬಗ್ಗೆ ಕೋಪ ಬಂತು, ಉದ್ವೇಗವೂ ಬಂತು. ಮನ್ಯು, ಮತ್ಸರ ಬಂತು ಅಂತ ಹೇಳ್ತಾರೆ. ಮತ್ಸರ ಅಂದರೆ ಏನು ಅಂತ ಅರ್ಥವನ್ನು ಅಲ್ಲಿ ತಿಳಿಸ್ತಾರೆ, ಆಚಾರ್ಯ ತಿಳಿಸ್ತಾರೆ. ಭಾಗವತ ತಾತ್ಪರ್ಯದಲ್ಲೇ ಇದೆ ಅದಕ್ಕೆ. ಮನ್ಯು ಅಂದರೆ ಕೋಪ, ಸರಿ. ಮತ್ಸರ ಅಂದರೆ ಈತ, ಈ ಮುನಿ ನನಗೆ ವಶನಾಗಲಿಲ್ವಲ್ಲ, ನನಗೆ ವಶನಾಗಿದ್ದು ಈತ ನನಗೇನು ಕೊಡಬೇಕಾಗಿತ್ತು ಅದನ್ನು ಕೊಡಬೇಕಿತ್ತು, ನನಗೆ ಮಾನ್ಯತೆ ಕೊಡಬೇಕಿತ್ತು, ಕೊಡಲಿಲ್ವಲ್ಲ ಅಂತ ಒಂದು ಅಸಮಾಧಾನ. ಅಪ್ರೀತಿರ್ ಮದ್ವಶೋ ನಾಯ ಮಿತಿ ಮತ್ಸರ ಈರಿತಃ. ಹೊಟ್ಟೆ ಕಿಚ್ಚು ಅಂತ ಅರ್ಥ ಅಲ್ಲ ಮತ್ಸರ ಅನ್ನೋದಕ್ಕೆ. ಮುನಿಯ ಬಗ್ಗೆ ಹೊಟ್ಟೆ ಕಿಚ್ಚು ಪಡುವಂಥ ಕಾರಣ ಏನೂ ಇಲ್ಲ ರಾಜನಿಗೆ. ಆದ್ದರಿಂದ ಅಲ್ಲಿ ನನಗೆ ಅಧೀನನಾಗಿ ವರ್ತಿಸಬೇಕಾಗಿತ್ತು, ನನ್ನ ರಾಜ್ಯದ ಪ್ರಜೆ ಇವನು ಕೂಡ ಅಂತ ಒಂದು ಅಸಮಾಧಾನ. ನನಗೆ ಅಧೀನನಾಗಿ ವರ್ತಿಸಲಿಲ್ವಲ್ಲ, ನನಗಿವನು ಸತ್ಕಾರ ಮಾಡಲಿಲ್ವಲ್ಲ ಅಂತ ಹೀಗದರ ಅರ್ಥ. ಹೀಗೊಂದು ಮತ್ಸರ ಬಂತು. ಮತ್ತೆ ಅವನೇನು ಮಾಡಿದ, ಆ ಋಷಿಗೆ ಒಂದು ಪ್ರತೀಕಾರ ಮಾಡಬೇಕು ಅಂತ ವಿಚಾರ ಮಾಡಿದ. ಅಲ್ಲೊಂದು ಸತ್ತು ಹೋದಂಥ ಹಾವು ಬಿದ್ದಿತ್ತು. ಅದನ್ನು ತನ್ನ ಬಿಲ್ಲಿನ ತುದಿ, ಧನುಷ್ಕೋಟಿ ಅಂದರೆ ಬಿಲ್ಲಿನ ತುದಿ, ಅದು ಅದನ್ನು ಎತ್ತಿದ. ತನ್ನ ಬಿಲ್ಲಿನ ತುದಿಯಿಂದ ಸತ್ತ ಹಾವನ್ನು ಎತ್ತಿದ. ಅದನ್ನು ಎತ್ತಿ ಆ ಋಷಿಯ ಹೆಗಲ ಮೇಲೆ ಹಾಕಿದ, ಅವನಿಗೆ ಅವಮಾನ ಮಾಡಬೇಕು ಅಂತ. ದಾರಿಯಲ್ಲಿ ಮುಂದುವರೆದ್ನಲ್ಲ, ಅವನು ತನ್ನ ವರ್ತನೆಯನ್ನು ತಾನೇ ಹೀಗೆ ಸ್ವಲ್ಪ ವಿಚಾರಕ್ಕೆ ಒಳಪಡಿಸಿದ.
ಇವನು ಕಣ್ಣಂತೂ ಮುಚ್ಕೊಂಡು ಕೂತ್ಕೊಂಡಿದ್ದ, ಮೀಲಿ ತೀಕ್ಷ್ಣನಾಗಿದ್ದ ಋಷಿ. ಆದರೆ ನಿಭೃತಾಶೇಷಕರಣ, ತನ್ನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಲ್ಲವನ್ನೂ ಕೂಡ ಭಗವಂತನಲ್ಲಿ ಆತ ಅರ್ಪಿಸಿದ್ದರಿಂದ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ನೋ, ಸಮಾಧಿ ಸ್ಥಿತಿಯಲ್ಲಿ ನಿಜವಾಗಲೂ ಇದ್ನೋ, ಅಥವಾ ಇಂಥ ಕ್ಷತ್ರಿಯರು, ಇವರು ತೋರಿಕೆಯ ಕ್ಷತ್ರಿಯರು, ಶೂದ್ರರಾದಂಥವರು, ಇಂಥವ್ರ ಬಗ್ಗೆ ತಾನು ಯಾಕೆ ಸತ್ಕಾರ ಮಾಡಬೇಕು, ಇವರಿಂದ ಸತ್ಕಾರ ಏನು ಲಾಭ, ಕಿಮ್ನ ಸ್ಯಾತ್ ಕ್ಷತ್ರ ಬಂಧುಭಿಹಿ, ಇವರಿಂದ ಆಗಬೇಕಾದೇನಿದೆ ಎನ್ನುವ ತಿರಸ್ಕಾರದಿಂದ ಸಮಾಧ್ಯವಸ್ಥೆಯಲ್ಲಿ ಕೂತ್ಕೊಂಡವನಂತೆ ನಟನೆ ಮಾತ್ರ ಮಾಡಿದ್ನು. ಮುಧಾ ಸಮಾಧಿ ಅಂದರೆ ಸಮಾಧಿಯ ನಟನೆ, ಅದನ್ನು ಮಾಡಿದ್ನು ಅಂತ ಸ್ವಲ್ಪ ವಿಚಾರ ಮಾಡಲಿಕ್ಕೆ ತೊಡಗಿದೆ. ಅಂತೂ ತಾನು ಆ ಋಷಿಗೆ ಅವಮಾನ ಮಾಡಿದ್ರಿಂದ ಕ್ಷತ್ರಿಯಾಧಮ ಅಂತ ತನ್ನನ್ನು ತಾನು ಭಾವಿಸ್ಕೊಂಡ. ಸರಿ, ಮುಂದೆ ಅವನ ಮಗ ಏನು ಮಾಡಿದ ಅಂತ ಅನ್ನೋದನ್ನು ನೋಡ್ತೀವಿ. ಶೃಂಗಿ ಅಂತ ಅವನ ಮಗ, ಬಹಳ ತೇಜಸ್ವಿಯಾದಂಥ ತಪಸ್ವಿಯಾದಂಥ ಹುಡುಗ. ತನ್ನ ಸಮಾನ ವಯಸ್ಕರಾದಂಥ ಬಾಲಕರ ಜೊತೆಗೆ ಎಲ್ಲೋ ವಿಹಾರಕ್ಕೆ ಹೋಗಿದ್ದ, ಆಟ ಆಡ್ತಿದ್ದೋ ಮತ್ತೆಲ್ಲೋ ಹೋಗಿದ್ದ. ಅದನ್ನು ಯಾರೋ ಒಬ್ಬರು ಅವನಿಗೆ ಹೇಳಿದರು. ಅವನು ಇನ್ನೂ ನೋಡಿರಲಿಲ್ಲ, ಬಂದು ನೋಡುವುದು ಆಮೇಲೆಂದು. ಮೊದಲೇ ಅವನಿಗಿದು ಯಾರೋ ಒಬ್ಬರು ಹೇಳಿದರು. ಅದು ಕೂಡಲೇ ಅವನಿಗೆ ಸಿಟ್ಟು ಬಂತು. ಅಹೋ ಅಧರ್ಮ ಪಾಲಾನ, ಈ ಜಗತ್ತನ್ನು ಆಳುವಂಥ ಈ ರಾಜರು ಎಂಥ ಅಧರ್ಮ ಮಾಡಿದ್ದಾರೆ. ಪೃಥ್ವ್ಯಾ ಬಲಿಭುಜಾಮಿವ, ಒಬ್ಬ ಮನೆಯ ಆಳು ತನ್ನ ಮಾಲೀಕನಿಗೆ ಅವಮಾನ ಮಾಡಿದಂತೆ ಇದು. ದ್ವಾರಪಾನಾಂ ಶುನಾಮಿವ, ಬಾಗಿಲು ಕಾಯುವಂಥ ನಾಯಿಯಂತೆ ಇವರು. ಬಲಿಭುಜಾಮಿವ, ಕಾಕ ಬಲಿ ಉಣ್ಣುವಂಥ ಕಾಗೆಗಳಂತೆ ಇವರು. ಕಾಗೆ ಅನ್ನೋದು ಅಶುಚಿಯಾದಂಥ ಕ್ಷುದ್ರವಾದಂಥ ಪಕ್ಷಿ, ಹಾಗಾಗಿ ಬಲಿಭುಜಾಮ್ ಅಂತ ಅದಕ್ಕೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆದರೆ ಬಲಿಭುಜಾಮ್ ಅಂತ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳು ಆಗಬಹುದು. ಅದನ್ನು ವ್ಯಾಖ್ಯಾನ ವಿಷಯಗಳನ್ನು ಮುಂದೆ ನೋಡೋಣ. ಈಗ ಅದ್ರ ಬಗ್ಗೆ ನಾನು ಹೆಚ್ಚಿಂದೇನು ಹೇಳೋದಿಲ್ಲ. ಕಾಕಬೋಲಿ ಉಣ್ಣುವ ಕಾಗೆಗಳಂತೆ ಇವರು ಅಂತ ಅವರನ್ನು, ಕ್ಷತ್ರಿಯರನ್ನು ನಿಂದಿಸಿದೆ. ಶಾಸ್ತ್ರ ಏನಿದೆ, ಸ್ಮೃತಿಗಳು ಏನು ಹೇಳ್ತವೆ, ಶ್ರುತಿ ಸ್ಮೃತಿಗಳು ಅಂದರೆ, ಬ್ರಾಹ್ಮಣರು ಎಲ್ಲಿ ವಾಸ ಮಾಡಿಕೊಂಡಿರ್ತಾರೋ ಅಲ್ಲಿ ಈ ಕ್ಷತ್ರಿಯರಾದವರು ದ್ವಾರಪಾಲಕರಾಗಿರಬೇಕು, ಬ್ರಾಹ್ಮಣರ ರಕ್ಷಣೆಗಾಗಿ ಸದಾ ಸನ್ನದ್ಧರಾಗಿರಬೇಕು. ಹೀಗೆ ಶಾಸ್ತ್ರಗಳಲ್ಲಿ ವಿಧಾನ ಇದೆ. ಸಕಥಂ ತದ್ಗೃಹೇ ದ್ವಾಸ್ಥಃ ಸಭಾಂಡಂ ಭೋಕ್ತುಮರ್ಹತಿ. ಹೀಗೆ ನಮ್ಮ ಮನೆಯ ದ್ವಾರದಲ್ಲಿ ನಿಂತು ದ್ವಾರಪಾಲಕನಂತೆ ವರ್ತಿಸಬೇಕಾದಂಥ ನಾಯಿಯಂಥ ಈ ಕ್ಷುದ್ರನಾದಂಥ ರಾಜ ಸಭಾಂಡಂ ಭೋಕ್ತುಮರ್ಹತಿ, ಮನೆಯೊಳಗೆ ಬಂದು, ಪಾತ್ರೆ ಪಡಗಗಳಿಂದ ತುಂಬಿದ ಮನೆಯೊಳಗೆ ಬಂದು ಆ ಮನೆಯೊಳಗೆ ತನಗೇನಾದರೂ ಬೇಕಾದ್ದನ್ನು ಸ್ವೀಕಾರ ಮಾಡಲಿಕ್ಕೆ ಹವಣಿಸುವಂತೆ ಈ ರಾಜ ಮಾಡ್ತಿದ್ದಾನೆ. ಆಶ್ರಮದೊಳಗೆ ಬಂದ ಇವನು ಯಾಕೆ, ಇವನಿಗೇನು ಕಾರಣ, ಇಂಥ ಉದ್ಧಟ ವರ್ತನೆಗೇನು ಕಾರಣ? ಜಗತ್ತಿನ ಸಜ್ಜನರನ್ನು ರಕ್ಷಿಸುವ, ದುರ್ಜನರನ್ನು ಶಿಕ್ಷಿಸುವಂಥ ಕೃಷ್ಣ ಇದ್ದಾಗ ಎಲ್ಲವೂ ಚೆನ್ನಾಗಿತ್ತು. ಆ ಕೃಷ್ಣ ಈಗ ಹೊರಟೋಗಿದ್ದಾನೆ, ಪರಂಧಾಮಕ್ಕೆ ಹೊರಟೋಗಿದ್ದಾನೆ. ಆ ಕಾರಣದಿಂದ ತಾನ್ ಭಿನ್ನ ಸೇತು ನದ್ಯಾಹಂ ಶಾಸ್ಮಿ ಪಶ್ಯತ ಮೇಬಲಂ, ಕೃಷ್ಣ ಹೊರಟು ಹೋಗಿದ್ದಾನೆ, ನಮ್ಮನ್ನು ಯಾರೂ ಕೇಳುವವರಿಲ್ಲ ಅಂತ ಧರ್ಮದ ಸೇತುವೆಯನ್ನು ಭಗ್ನ ಮಾಡಿದ್ದಾರಲ್ಲ ಈ ದುಷ್ಟ ರಾಜರು, ಇವರಿಗೊಂದು ತಕ್ಕ ಶಾಸ್ತಿ ಮಾಡ್ತೇನೆ, ನನ್ನ ಬಲ ಏನು ಅಂತ ನೋಡಿ ಅಂತ ಹೀಗೆ ಹೇಳಿ, ರೋಷ ತಾಮ್ರಾಕ್ಷ, ಸಿಟ್ಟಿನಿಂದ ಕಣ್ಣು ಕೆಂಪು ಮಾಡಿಕೊಂಡಿದ್ದ, ತನ್ನ ಸುತ್ತಮುತ್ತಲಿರುವಂಥ ಋಷಿಬಾಲಕರಿಗೆ ಹೇಳಿದ. ಕೌಶಿಕ್ಯಪ ಉಪಸ್ಪೃಶ್ಯ, ದರ್ಭೆಯ ಪವಿತ್ರವನ್ನು ಹಾಕ್ಕೊಂಡಿದ್ದ ಮೊದಲೇ, ಅಥವಾ ಹಾಕ್ಕೊಂಡಿಲ್ಲದೆ ಹೋದರೂ ಆ ಸಂದರ್ಭದಲ್ಲಿ ಹಾಕ್ಕೊಂಡ, ಆಚಮನ ಮಾಡಿದ. ವಜ್ರಾಯುಧಂಥ ತೀಕ್ಷ್ಣವಾದ ಶಾಪವೊಂದನ್ನು ಆ ರಾಜನ ಕಡೆಗೆ ಪ್ರಯೋಗ ಮಾಡಿದ. ಕೌಶಿಕಿ ಅಂತಿದೆ, ಅದು ಆಚಾರ್ಯ ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಕೌಶಿಕಿ ಕುಶಪಾಣಿ ಅಂತ, ದರ್ಭೆ ಪವಿತ್ರವನ್ನು ಕೈಯಲ್ಲಿ ಹಾಕ್ಕೊಂಡವನು ಅಂತ.
ಕೌಶಿಕಿ ನದಿಯ ನೀರನ್ನು ಆಚಮನ ಮಾಡಿದವನು ಅಂತ ಕೆಲವರು ಅರ್ಥ ಮಾಡ್ತಾರೆ. ಆದರೆ ಅದೇನು ಅರ್ಥ ಸರಿಯಾದ್ದಲ್ಲ. ಕೌಶಿಕಿ ನದಿ ಅಲ್ಲೇ ಸಮೀಪದಲ್ಲಿ ಹರಿಯುವುದಾಗಿದ್ದರೆ ಆ ರಾಜನಿಗೆ ನೀರಡಿಕೆ ಕಾರಣದಿಂದ ಬಳಲುವಂಥ ಪ್ರಸಂಗ ಬರ್ತಿರಲಿಲ್ಲ. ಅವನು ಈ ಮುನಿಯನ್ನು ನೀರಿಗಾಗಿ ಆಹಾರಕ್ಕಾಗಿ ಸಮೀಪಿಸುವಂಥ ಪ್ರಸಂಗವೂ ಬರ್ತಿರಲಿಲ್ಲ. ಆದ್ದರಿಂದ ಕೌಶಿಕಿ ಅಂದರೆ ಕುಶಪಾಣಿ ಅಂತ ಅರ್ಥ. ಅದಕ್ಕೆ ಕೈಯಲ್ಲಿ ದರ್ಭವನ್ನು ಇಟ್ಕೊಂಡು ದರ್ಭದಿಂದ ಮಾಡಿದ ಒಂದು ಪವಿತ್ರವನ್ನು ಹಾಕ್ಕೊಂಡು ಶಾಪ ಕೊಟ್ಟ ಅಂತ ಅದರ ಅರ್ಥ ಮಾಡಬೇಕು. ಕೌಶಿಕಿ ಅಂದರೆ ಕುಶಾಪಾಣಿ ಅಂತ ಆಚಾರ ಅರ್ಥ ಬರ್ತಿದ್ದಾರೆ. ಕುಶಪಾಣಿನೋ ಕುಶಾಪಾಣಿನೋ ಅದಕ್ಕೆ ಸರಿಯಾದಂಥ ಪಾಠ ಯಾವುದು ಅಂತ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ವಿಶೇಷ ಅಂಶಗಳನ್ನು ನೋಡುವಾಗ ಅದನ್ನು ನೋಡೋಣ. ಅಂತೂ ಪವಿತ್ರವನ್ನು ಹಾಕ್ಕೊಂಡು ಹೀಗೆ ಶಾಪ ಕೊಟ್ಟುಬಿಟ್ಟ. ಧರ್ಮದ ಮರ್ಯಾದೆಯನ್ನು ಮೀರಿದ್ದಾನೆ. ನಮ್ಮ ತಂದೆಗೆ ಈ ಥರ ಅಪಚಾರ ಮಾಡಿದ್ದಾನೆ. ತಾನು ಹುಟ್ಟಿದ ಕುರುವಂಶಕ್ಕೆ ಇವನು ನಾಶಕನಾಗಿದ್ದಾನೆ. ಅಂಥ ರಾಜನನ್ನು ಇನ್ನು 7 ದಿನಗಳಲ್ಲಿ 7ನೇ ದಿನ ತಕ್ಷಕ ಸರ್ಪ ಕಚ್ಚಿ ಕೊಂದು ಹಾಕ್ತಾನೆ. ಚೋದಿತೋಮೆ, ನನ್ನ ಶಾಪಕ್ಕನುಸಾರವಾಗಿ ಇದು ಖಂಡಿತವಾಗಿಯೂ ನಡೀತದೆ ಅಂತ ಅವನು ಶಾಪ ಕೊಟ್ಟುಬಿಟ್ಟ. ಮುಂದೆ ಆಶ್ರಮಕ್ಕೆ ಬಂದ. ತಂದೆಯ ಕೊರಳಿನಲ್ಲಿ ಸತ್ತ ಹಾವಿನ ಶವ ಇತ್ತು. ಜೋರಾಗಿ ಬಾಯಿ ತೆರೆದು ಅಳ್ಳಿಕ್ಕೆ ತೊಡಗಿಬಿಟ್ಟ. ಮುಂದೆ ಆ ಅಂಗಿರಸರ ಆ ಸಮಾಧ್ಯವಸ್ಥೆ ಮುಗಿದಿತ್ತು ಅಂತ ಕಾಣಿಸ್ತದೆ. ಅವಾಗ ಆ ಮಗ ಅಳುತ್ತಿರುವುದನ್ನು ನೋಡಿದರು. ತನ್ನ ಹೆಗಲ ಮೇಲಿದ್ದಂಥ ಹಾವಿನ ಶವವನ್ನು ಕೂಡ ನೋಡಿದರು. ಅದನ್ನು ದೂರ ಎಸೆದರು. ಮಗನನ್ನು ಕೇಳಿದರು, ಯಾಕೆ ಅಳ್ತಾ ಇದ್ದೆ ಅಂತ. ಯಾರು ನಿನಗೆ ಏನಾದರೂ ಹಾನಿ ಮಾಡಿದ್ರ? ಕೇನ ವಾತೆ ವಿಪ್ರಕೃತಂ, ಯಾರು ಏನಾದ್ರು ಹಾನಿ ಮಾಡಿದರೆ ಅದನ್ನು ಹೇಳು. ಆಗ ಆ ಹುಡುಗ ನಡೆದಂಥ ಸಂಗತಿಯನ್ನೆಲ್ಲ ಹೇಳಿದ. ತಾನು ಶಾಪ ಕೊಟ್ಟದ್ದನ್ನು ಹೇಳಿದ. ಆದರೆ ಆ ಋಷಿಗಳು ಮಾತ್ರ ಅದನ್ನು ಮೆಚ್ಚಲಿಲ್ಲ. ಅಹೋ ಬತಾಂಹೋ ಮಹದಜ್ಞತೆ ಕೃತಂ, ಎಂಥ ತಪ್ಪು ಮಾಡಿಬಿಟ್ಟಿ, ತಿಳಿಯದೆ ಎಂಥ ತಪ್ಪು ಮಾಡಿಬಿಟ್ಟಿಯಲ್ಲ. ರಾಜ ಮಾಡಿದ್ದು ಸಣ್ಣ ದ್ರೋಹ, ಅದಕ್ಕೆ ನೀನು ಇಂಥ ಕ್ರೂರವಾದ ಶಾಪವನ್ನೇ ಕೊಟ್ಟುಬಿಟ್ಟಿಯಲ್ಲ. ಇನ್ನೊಬ್ಬರನ್ನು ದಂಡಿಸುವ ಅಧಿಕಾರ ಇರುವುದು ರಾಜನಿಗೆ ಹೊರತು ಪ್ರಜೆಗಳು ರಾಜನನ್ನು ದಂಡಿಸುವುದಲ್ಲ. ರಾಜನೇ ಪ್ರಜೆಗಳನ್ನು ದಂಡಿಸಬೇಕು. ರಾಜನ ಮಹಾಪರಾಕ್ರಮದ ರಕ್ಷಣೆ ಇದ್ದರೆ ಆವಾಗ ಎಲ್ಲ ಪ್ರಜೆಗಳು ಕೂಡ, ಬ್ರಾಹ್ಮಣರು ಮೊದಲಾದ ಎಲ್ಲ ಪ್ರಜೆಗಳು ಕೂಡ ಸುಖವಾಗಿ ಬದುಕ್ತಾರೆ. ಅವನು ಬದುಕದೇ ಹೋದರೆ ಅರಕ್ಷಮಾಣೆ ನರದೇವನಾಮ್ನಿ ರಥಾಂಗಪಾಣ ಅಯಂ ಅಂಗಲೋಕ, ಎಲ್ಲ ರಾಜರಲ್ಲಿಯೂ ಕೂಡ ಒಳಗಿದ್ದು ಭಗವಂತನೇ ರಕ್ಷಣೆ ಮಾಡ್ತಿರ್ತಾನೆ. ಅವರೊಳಗೆ ನಿಂತು ಭಗವಂತ ರಕ್ಷಣೆ ಮಾಡದೆ ಹೋದರೆ, ಅಥವಾ ಭಗವಂತನ ಸನ್ನಿಧಾನಕ್ಕೆ ಪಾತ್ರರಾದಂಥ ರಾಜರು ಇಲ್ಲದೆ ಹೋದರೆ, ಆವಾಗ ಎಲ್ಲ ಕಡೆ ಚೋರಪ್ರಚುರ, ಕಳ್ಳಕಾಕರೇ ತುಂಬಿಕೊಂಡು ಬಿಡ್ತಾರೆ. ತದೈವ ಚೋರಪ್ರಚುರೋ ವಿನಂಕ್ಷ್ಯತಿ ಅರಕ್ಷಮಾಣೋ ವಿವರೂಥವತ್ ಕ್ಷಣಾತ್. ರಕ್ಷಕರಿಲ್ಲದ ಸೈನ್ಯ ಹೀಗೆ ನಷ್ಟ ಆಗಿ ಹೋಗ್ತದೆ, ಹಾಗೆ ಸಮಸ್ತ ಸಾಮ್ರಾಜ್ಯವು ಕೂಡ ನಷ್ಟ ಆಗಿ ಹೋಗ್ತದೆ. ಅಲ್ಲಿ ವಿವರೂಥವತ್ ಕ್ಷಣಾತ್ ಅಂತಿದೆ. ವರೂಥ ಅನ್ನೋ ಶಬ್ದಕ್ಕೆ ಆಚಾರ ಅರ್ಥ ಹೇಳ್ತಾರೆ, ಸೈನ್ಯದ ರಕ್ಷಣೆ ಅಂತ ಅರ್ಥ. ಸೇನಾ ಪರಾಕಿಣಿ ಪ್ರೋಕ್ತ ವರೂಥೋ ಗುಪ್ತಿರುಚ್ಯತೆ. ಸೈನ್ಯಕ್ಕೆ ಪರಾಕಿಣಿ ಅಂತ ಒಂದು ಪರ್ಯಾಯ ಪದ ಇದೆ. ಸೈನ್ಯದ ರಕ್ಷಣೆಗೆ ಇನ್ನೊಬ್ಬರು ಯಾರೋ ದಂಡನಾಯಕರು ಮೊದಲಾದವರು ಆ ಸೈನ್ಯವನ್ನೇನು ರಕ್ಷಿಸ್ತಾರೆ, ಆ ರಕ್ಷಿಸುವ ಕ್ರಿಯೆಗೆ ಈ ವರೂಥ ಅಂತ ಶಬ್ದ ಇದೆ. ವಿವರೂಥವತ್ ಅಂದರೆ ರಕ್ಷಕರಿಲ್ಲದ ಸೈನ್ಯ ಹೇಗೆ ಹಾಳಾಗಿ ಹೋಗ್ತದೋ ಹಾಗೆ ಅಂತ ಅದರ ತಾತ್ಪರ್ಯ.
ಹೀಗೆ ರಾಜನೇ ಇಲ್ಲದೆ ಹೋದರೆ ಆ ಪ್ರಜೆಗಳಲ್ಲಿ ಎಲ್ಲ ಕಡೆನೂ, ರಾಷ್ಟ್ರದಲ್ಲಿ ಎಲ್ಲ ಕಡೆನೂ ಕೂಡ ಪ್ರಜೆಗಳು ಪರಸ್ಪರ ಕಲಹ ಮಾಡ್ತಾರೆ. ಕಲಹ ಮಾಡಿ ಪಶೋಹ ವಿಲುಂಪಕಾಹ, ರಾಷ್ಟ್ರವನ್ನು ಘಾಸಿಗೊಳಪಡಿಸ್ತಾರೆ. ಪರಸ್ಪರಂ ಘ್ನಂತಿ, ಪರಸ್ಪರರನ್ನು ಹಾನಿಗೊಳಪಡಿಸ್ಕೋತಾರೆ. ಶಪಂತಿ, ಕೆಟ್ಟ ಮಾತುಗಳನ್ನು ಆಡ್ತಾರೆ, ಬಿರುನುಡಿಗಳನ್ನು ಆಡ್ತಾರೆ. ವೃಂಜತೆ, ಏನೆಲ್ಲವನ್ನು ಪಶೂನ್ ಸ್ತ್ರೀಯ ಅರ್ಥಾನ್ ಪುರುದಸ್ಯವೋ ಜನಾಹ, ಪಶು ಸಂಪತ್ತು, ಸ್ತ್ರೀಯರು, ಇದೆಲ್ಲದಕ್ಕೂ ಕೂಡ ಹಾನಿ ಆಗ್ತದೆ. ಎಲ್ಲವನ್ನು ಆ ಕಳ್ಳರು ದೋಚಿಕೊಂಡು ಹೋಗಿಬಿಡ್ತಾರೆ. ಎಲ್ಲ ಕಡೆ ದರೋಡೆಕೋರರೇ ತುಂಬಿ ರಾಷ್ಟ್ರವನ್ನು ಅವರು ನಾಶ ಮಾಡ್ತಾರೆ. ಪಶೋರ್ ವಿಲುಂಪಕಾಹ ಅಂತ ಅಲ್ಲಿ ಒಂದು ಶಬ್ದ ಇದೆ. ಪಶು ಅನ್ನೋ ಶಬ್ದಕ್ಕೆ ಬೇರೆಯವರೆಲ್ಲ ಪಶು ಸಂಪತ್ತನ್ನು ಕೊಳ್ಳೆ ಹೊಡೆಯುವುದು, ಹೀಗೆಲ್ಲ ಬೇರೆ ಬೇರೆ ಅರ್ಥವನ್ನು ಹೇಳೋ ಪ್ರಯತ್ನ ಮಾಡ್ತಾರೆ. ಆದರೆ ಪಶು ಅಂದರೆ ರಾಷ್ಟ್ರ ಅಂತಲೇ ಅರ್ಥ. ಯಾಕಂದರೆ ಮುಂದೆ ಮತ್ತೊಂದು ಪಶು ಅಂತ ಶಬ್ದ ಇದೆ, ಅದು ಪಶುಗಳನ್ನು ಹೇಳ್ತದೆ. ಇಲ್ಲಿ ಮೊದಲನೇ ಪಶು ಅನ್ನೋ ಶಬ್ದ ರಾಷ್ಟ್ರವನ್ನು ಹೇಳ್ತದೆ ಅಂತ ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ವಿಡ್ ರಾಷ್ಟ್ರಂ ಪಶುರುತ್ಸೇಕ ಭ್ರಮರಶ್ಚೇತಿ ಕಥ್ಯತೆ. ವಿಟ್, ರಾಷ್ಟ್ರ, ಪಶು, ಉತ್ಸೇಕ, ಭ್ರಮರ ಇವೆಲ್ಲವೂ ಸಮಾನಾರ್ಥಕ ಶಬ್ದಗಳು. ಅದರಿಂದ ಇಲ್ಲಿ ಪಶೋರ್ ವಿಲಂಪಕ ಅಂದರೆ ರಾಷ್ಟ್ರಕ್ಕೆ ಘಾತಕರಾದವರು ಅಂತ ಅದರ ತಾತ್ಪರ್ಯ. ತದದ್ಯನಃ ಪಾಪಮುಪೈತ್ಯನನ್ವಯಂ, ಹೀಗೆ ರಾಷ್ಟ್ರಕ್ಕೆ ಹಾನಿಯಾದರೆ ಆ ಪಾಪವೆಲ್ಲವೂ ನಮಗೆ ತಟ್ಟುತ್ತದೆ, ನಮ್ಮ ಸಂತತಿಗೂ ಅದು ಮುಂದೆ ಬರ್ತದೆ ಅಂತ ಅದರ ತಾತ್ಪರ್ಯ. ಮತ್ತು ಆರ್ಯಧರ್ಮ, ಸನಾತನ ಧರ್ಮ ಅದು ನಷ್ಟ ಆಗಿ ಹೋಗ್ತದೆ. ವರ್ಣ ಆಶ್ರಮಗಳ ಎಲ್ಲ ಪರಂಪರೆಗಳು, ಸಂಪ್ರದಾಯಗಳಲ್ಲೂ ಕೂಡ ನಷ್ಟ ಆಗಿ ಹೋಗ್ತವೆ. ವೇದದಿಂದ ಬಂದಂಥ ಆದೇಶ ಸಂದೇಶಗಳು ಇಲ್ಲದಂತಾಗ್ತವೆ. ಯಹ ಅರ್ಥಕಾಮಾಭಿನಿವೇಶಿತಾತ್ಮನಾಂ ಶುನಾಂ ಕಪೀನಾಮಿವ ವರ್ಣಸಂಕರ. ಜನರೆಲ್ಲ ಕೇವಲ ಅರ್ಥ ಕಾಮದ ಕಡೆಗೆ ಮಾತ್ರ ಗಮನ ಕೊಟ್ಟು ನಾಯಿಗಳಂತೆ, ಕೋತಿಗಳಂತೆ ಎಲ್ಲ ಕಡೆ ಸಾಂಕರ್ಯಕ್ಕೆ ಕಾರಣರಾಗ್ತಾರೆ. ಇದೆಲ್ಲ ಪಾಪ ನಮಗೆ ತಟ್ಟುತ್ತದೆ. ಉಳಿದ ರಾಜರು ಯಾರನ್ನೂ ಕೂಡ ನಾವು ಹಿಂಸಿಸಬಾರದು, ಯಾರಿಗೂ ಈ ಥರದ ಹಾನಿ ಬಗೆಯಬಾರದು ನಾವು. ಅದರಲ್ಲೂ ಈ ರಾಜ ಸತು ಸಮ್ರಾಟ್ ಬೃಹತ್ಶ್ರವಾಹ ಸಾಕ್ಷಾನ್ ಮಹಾಭಾಗವತಃ, ದೊಡ್ಡ ಭಾಗವತವನು, ಭಗವದ್ಭಕ್ತ ರಾಜರ್ಷಿ, ಇವನು ಅಶ್ವಮೇಧಯಾಗವನ್ನು ಮಾಡಿದಂತಹ ಮಹಾಋಷಿ. ಅವನು ಹಸಿವು ಬಾಯಾರಿಕೆಗಳಿಂದ ಬಳಲಿ ನಮ್ಮ ಆಶ್ರಮಕ್ಕೆ ಬಂದಿದ್ದ. ನೈವಾಸ್ಮತ್ ಛಾಪಮರ್ಹತೆ, ಅವನಿಗೇ ನಾವು ಸತ್ಕಾರ ಮಾಡಬೇಕಿತ್ತು ಹೊರತು ಶಾಪವನ್ನು ಕೊಡುವಂಥದ್ದಲ್ಲ. ಅಪಾಪೇಶು ಸ್ವಭೃತ್ಯೇಷು ಬಾಲೇನ ಅಪಕ್ವಬುದ್ಧಿನ ಪಾಪಂ ಕೃತಂ ತದ್ ಭಗವಾನ್ ಸರ್ವಾತ್ಮ ಕ್ಷಂತುಮರ್ಹತಿ. ಭಗವಂತನನ್ನೇ ಪ್ರಾರ್ಥನೆ ಮಾಡಿದರು ಆ ಋಷಿ. ನಿರಪರಾಧಿಯಾದಂಥ ನಿನ್ನ ಭಕ್ತ ಆ ಭಾಗವತ ಪರೀಕ್ಷಿತ, ನಿನ್ನ ಮೊಮ್ಮಗ, ಅಂಥ ಮಹಾಭಕ್ತನ ಬಗ್ಗೆ ನಮ್ಮ ಈ ಮಗ ಶೃಂಗಿ ಅಪರಾಧ ಮಾಡಿಬಿಟ್ಟಿದ್ದಾನೆ. ಅದರಿಂದ ನನ್ನ ಮಗನನ್ನು ಕೂಡ ನೀನೇ ಕ್ಷಮಿಸಬೇಕು. ಭಕ್ತರು ಎಂಥವರಾಗಿರ್ತಾರೆ ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಯಾರಾದರೂ ತಿರಸ್ಕಾರ ಮಾಡಲಿ, ವಂಚನೆ ಮಾಡಲಿ, ಶಾಪ ಕೊಡಲಿ, ಆಕ್ಷೇಪ ಮಾಡಲಿ, ಹೊಡೆಯಲಿ, ಏನು ಮಾಡಿದರೂ ಕೂಡ ಭಕ್ತರು ಪ್ರತಿಯಾಗಿ ಏನೂ ಮಾಡೋದಿಲ್ಲ. ಅದು ಮಾಡಲಿಕ್ಕೆ ಶಕ್ತಿ ಇದ್ದರೂ, ತಾವು ಅದಕ್ಕೆ ಪ್ರತೀಕಾರ ಮಾಡಲಿಕ್ಕೆ ಶಕ್ತಿ ಇದ್ದರೂ ಕೂಡ ಅವರು ಏನೂ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ಅವರ ಶಾಂತ ಸ್ವಭಾವವನ್ನು ತೋರಿಸ್ತದೆ. ಹಾಗೆ ನಾವು ಇರಬೇಕಾಗಿತ್ತು, ನಾನು ನನ್ನ ಮಗ ಇರಬೇಕಾಗಿತ್ತು. ಆದರೆ ಅದರಲ್ಲಿ ತಪ್ಪಿ ನಡೆದೆವು. ಆ ಋಷಿಯ ದೊಡ್ಡ ಗುಣ ಅದು. ತನ್ನ ಮಗ ಹೀಗೆ ತಪ್ಪು ಮಾಡಿದ ಅಂತ ಪಶ್ಚಾತ್ತಾಪಪಟ್ಟ. ಅವನಿಗೇ ರಾಜನಿಂದ ಅವಮಾನ ಆಗಿತ್ತು, ಆದರೆ ರಾಜನಿಂದ ಆದ ಅಪಚಾರವನ್ನು ಅವನು ಪರಿಗಣನೆಗೆ ತಗೊಳ್ಳಿಲ್ಲ. ಅದು ಸಜ್ಜನರ ಸ್ವಭಾವ ಅಂತ ಹೇಳ್ತದೆ 50ನೇ ಶ್ಲೋಕ. ಸಜ್ಜನರು ಸಾಮಾನ್ಯವಾಗಿ ಹೀಗೇ ಇರ್ತಾರೆ. ಇನ್ನೊಬ್ಬರೇನಾದರೂ ಸನ್ಮಾನ ಮಾಡಿದರೆ ಅವರು ಉಬ್ಬುವುದಿಲ್ಲ, ಯಾರಾದರೂ ಅವಮಾನ ಮಾಡಿದರೆ ಕುಗ್ಗುವುದೂ ಇಲ್ಲ. ಮಾನಾಪಮಾನಗಳೆಲ್ಲ ತಮ್ಮ ಪ್ರಾರಬ್ಧ ಕರ್ಮದಿಂದ ಬಂದಿರ್ತವೆ ಹೊರತು ಅದು ಬೇರೆ ಯಾರೋ ಅದನ್ನು ಮಾಡುವುದಲ್ಲ. ನಮಗಾದ ಅವಮಾನ ಸನ್ಮಾನಕ್ಕೆಲ್ಲದಕ್ಕೂ ಕೂಡ ನಾವೇ ಜವಾಬ್ದಾರರು ಅನ್ನೋ ಭಾವನೆ ಅವರಿಗಿರ್ತದೆ.
ಯಥ ಆತ್ಮ ಗುಣಾಶ್ರಯ. ಈ ನಮ್ಮ ಜೀವನ ಏನಿದೆ, ಆತ್ಮ ಅಂದರೆ ನಾನು, ಜೀವ ಅಂತ ಅರ್ಥ. ಅವನು ಗುಣಾಶ್ರಯನಾಗಿದ್ದಾನೆ. ಗುಣ ಅಂದರೆ ಸತ್ವರಜಸ್ತಮೋ ಗುಣಗಳು. ಆ ಗುಣಗಳಿಂದ ಪ್ರೇರಿತನಾಗಿ ಏನೇನಾದರೂ ಕೆಲಸಗಳನ್ನು ಮಾಡುವುದು ಅಂತ ಒಂದು ಸ್ಥೂಲವಾದ ಅರ್ಥ. ಸ್ವಕೃತೋ ಗುಣ ತಸ್ಯೈವ ಯತಃ. ಗುಣ ಅಂದರೆ ತಾನು ಮಾಡಿದ ಕರ್ಮ, ಆ ಕರ್ಮದ ಫಲ. ಹೀಗೆ ನಾವು ಮಾಡಿದ ಕರ್ಮಗಳು ನಮಗೇ ಮರಳಿ ಬಂದು ಫಲ ಕೊಡ್ತವೆ. ಇನ್ನೊಬ್ಬರನ್ನು ಅದಕ್ಕೆ ನಾವು ಹೊಣೆಯಾಗಿಸಬಾರದು ಅಂತ ಶಾಸ್ತ್ರದ ಮಾತಿದೆ. ನಾವು ಹೀಗೆ ರಾಜನ ತಪ್ಪನ್ನು ಕ್ಷಮಿಸಬೇಕಿತ್ತು, ಆದರೆ ಅದಾಗಲಿಲ್ಲ. ಅದರಿಂದ ಭಗವಂತ ನನ್ನ ಮಗನನ್ನು ಕ್ಷಮಿಸಲಿ ಅಂತ ಋಷಿ ಪ್ರಾರ್ಥನೆ ಮಾಡಿದ. ಇಲ್ಲಿಯೂ ಕೂಡ ಸ್ವಕೃತೋ ಗುಣ ತಸ್ಯೈವ ಯತಃ ಇತ್ಯಾದಿ ಭಾಗವತ ತಾತ್ಪರ್ಯದ ವಿಶೇಷ ಅಂಶಗಳನ್ನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಅಲ್ಲಿಗೆ ಈ ಅಧ್ಯಾಯ 18ನೇ ಅಧ್ಯಾಯ ಸಮಾಪ್ತ ಆಗಿದೆ.